ಅದ್ದೂರಿಯಾಗಿ ನಡೆದ ಗ್ಲೋಬಲ್ ಫ್ರೀ ಸ್ಕೂಲ್ 2ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಅರಸೀಕೆರೆ ನಗರದ ಹುಳಿಯಾರು ರಸ್ತೆಯಲ್ಲಿರುವ ಎಸ್ಎಂಜೆ ಸಮುದಾಯ ಭವನದಲ್ಲಿ ಗ್ಲೋಬಲ್ ಫ್ರೀ ಸ್ಕೂಲ್ 2ನೇ ವಾರ್ಷಿಕೋತ್ಸವ ಸಮಾರಂಭವು ಅದ್ದೂರಿಯಾಗಿ ನಡೆಸಲಾಯಿತು. ಕಾರ್ಯಕ್ರಮವನ್ನು ಗ್ಲೋಬಲ್ ಸ್ಕೂಲ್ ಸಂಸ್ಥಾಪಕರಾದ ಅನ್ವರ್ ಸಾದಿ ಹಾಗೂ ನಗರಸಭೆ ಮಾಜಿ ಅಧ್ಯಕ್ಷರಾದ ಎಂ ಸಮೀವುಲ್ಲಾ ರವರು ಉದ್ಘಾಟಿಸಿ ಮಾತನಾಡಿ, ಪೋಷಕರು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಉತ್ತಮವಾದ ಶಿಕ್ಷಣ ಒದಗಿಸಬೇಕು ಮತ್ತು ಮಕ್ಕಳು ಉತ್ತಮ ಪ್ರಜೆಯಾಗಿ ಬೆಳೆಯಲು ಸಹಕರಿಸಬೇಕೆಂದು ಪೋಷಕರನ್ನು ಸಲಹೆ ಸೂಚನೆಗಳನ್ನು ನೀಡಿದರು. ಈ ಸಂದರ್ಭದಲ್ಲಿ ಸ್ಕೂಲ್ನ ಸಣ್ಣ ಸಣ್ಣ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮೌಲಾನಾ ಹಾಫೀಜ್ ಅಖಿಲ್ ಸಾಬ್ ರವರು ವಿಶೇಷ ಪ್ರವಚನವನ್ನು ನೀಡಿದರು. ಈ ಕಾರ್ಯಕ್ರಮದಲ್ಲಿ ಇಸ್ಲಾಮಿಯಾ ಬೈತುಲ್ ಮಾಲ್ ಕಮಿಟಿ ಅಧ್ಯಕ್ಷರಾದ ಮೆಹಬೂಬ್, ಮಾಜಿ ಅಧ್ಯಕ್ಷರಾದ ಅಫ್ಸರ್ ಪಾಷಾ, ಹಾಸನ ವಾಕ್ ಬೋರ್ಡ್ ಮಾಜಿ ಅಧ್ಯಕ್ಷರಾದ ಸೈಯದ್ ಸಿಕಂದರ್, ಸಮಾಜ ಸೇವಕರಾದ ಅಮ್ಜದ್ ಪಾಷಾ, ಸುಲ್ತಾನುಲ್ ಹಿಂದ್ ಟ್ರಸ್ಟ್ ಅಧ್ಯಕ್ಷರಾದ ಕೌಸರ್ ಪಾಷಾ, ಸುನ್ನಿ ದಾವತೆ ಇಸ್ಲಾಮಿ ಮುಖ್ಯಸ್ಥರಾದ ಫರಹತ್ ಅಲಿ, ಸೈಯದ್ ಸಲ್ಮಾನ್, ಗ್ಲೋಬಲ್ ಎಜುಕೇಷನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಮೊಹಮ್ಮದ್ ಅತವುಲ್ಲಾ, ಕಾರ್ಯದರ್ಶಿ ಪರ್ವಿಜ್ ಅಹ್ಮದ್, ಖಜಾಂಚಿ ನವಾಜ್ ಪಾಷ್, ಸೈಯದ್ ತೌಸಿಫ್, ಫರಾಜ್ ಪಾಷಾ, ಅಮ್ಜದ್ ಪಾಷಾ ಹಾಗೂ ಸರ್ವ ಸದಸ್ಯರು, ಮಕ್ಕಳ ಪೋಷಕರು, ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕ ಬಂಧುಗಳು ಉಪಸ್ಥಿತರಿದ್ದರು. ವರದಿ ದರ್ಶನ್, SP9 ನ್ಯೂಸ್, ಅರಸೀಕೆರೆ. اقرأ باسم ربك الذي خلق preschool where we started in Arsikere. With the blessing of Allah subhanahu wa ta'ala, we had a wonderful journey. Within a span of just 2 years, we have a lots of students with the vision of the dual education, where both education, Islamic and as well as academic education, under one roof. Arsikere ಮಣ್ಣಿನಲ್ಲಿ ಅಲ್ಹಮ್ದುಲಿಲ್ಲಾ ಗ್ಲೋಬಲ್ ಸ್ಕೂಲ್ ನ ನಾವು ಪ್ರಾರಂಭಿಸಿ ಇದಕ್ಕೆ 2 ವರ್ಷ ಆಯಿತು. ಈ 2 ವರ್ಷದಲ್ಲಿ ನಮ್ಮ ಈ ಒಂದು ಪ್ಲಾಟ್ಫಾರ್ಮ್ ಅಂದರೆ ಈ ಒಂದು ಕಾನ್ಸೆಪ್ಟ್ ಈ ಚಿಕ್ಕ ಪುಟ್ಟ ಮಕ್ಕಳಲ್ಲಿ ಈ ಅವಶ್ಯಕತೆ ಇರುವಂತ ಈ ನಮ್ಮ ವಿದ್ಯಾಭ್ಯಾಸ ಮಾಡ್ತಿದ್ರೆ ಬಹಳ ಒಳ್ಳೆಯದು, ಬಹಳ ಅವಶ್ಯಕತೆ ಇದೆ. ಯಾಕಂದ್ರೆ ಇವತ್ತಿನ ಇದರಲ್ಲಿ ವಿದ್ಯೆ ಇಲ್ಲಂದ್ರೆ ಏನೂ ಇಲ್ಲ. ಕೆಲವರು ಹೇಳ್ತಾರೆ ನಾವು ಬರೀ ಸಾಬು ಪಂಚರ್ ಹಾಕಕ್ಕೆ ಮಾತ್ರ ಸೀಮಿತ ಅಂತ. ಯಾವತ್ತು ಸಾಬು ಮುಸ್ಲಿಮ್ಸ್ ಮಕ್ಕಳು ಡಾಕ್ಟರ್ಸ್, ಅಡ್ವೊಕೇಟ್, ಇಂಜಿನಿಯರ್ಗಳು ಆಗ್ತಾರೆ, ಆವತ್ತು ಅವರಿಗೆ ಆ ಪಂಚರಿನ ಬೆಲೆ ಗೊತ್ತಾಗುತ್ತೆ. ಯಾಕಂದ್ರೆ ಅವರೆಲ್ಲೋ ಹೊರಟಿರ್ತಾರೆ, ಅವ್ರ ಗಾಡಿ ಪಂಚರ್ ಹಾಕಿದ್ರೆ ಅವರೇ ಹಾಕಬೇಕಾಗುತ್ತೆ. ಆ ಪರಿಸ್ಥಿತಿ ಬರಬೇಕು ಅನ್ನೋ ನನ್ನ ಆಸೆ. ನೀವೆಲ್ಲ ದಯಮಾಡಿ ನಿಮ್ಮ ಎಲ್ಲ ಮಕ್ಕಳಿಗೆ, ತುಮಾರ ಬಚ್ಚೆಗಳು ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕೆ ಈ ಪ್ರಪಂಚದಲ್ಲಿ, ಯಾಕಂದ್ರೆ ಇವತ್ತಿನ ಇರಂತ ವಾತಾವರಣದಲ್ಲಿ ಎಜುಕೇಶನ್ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಹಿಂದೆ ನಮ್ಮ ಎಂತೆಂತ ಇವತ್ತು ಇಡೀ ಪ್ರಪಂಚದ ಒಬ್ಬ ದೊಡ್ಡಣ್ಣ ಡೊನಾಲ್ಡ್ ಟ್ರಂಪ್ ಅಂತ, ಅವನ ವಿರುದ್ಧವಾಗಿ ಒಂದು ದೊಡ್ಡ ಕಂಟ್ರಿಯ ಒಂದು ಮೇಯರ್ ಆಗಿ ಇವತ್ತು ಇದೇ ಭಾರತದ ಮೂಲದ ಒಬ್ಬ ಸ್ವರಾನ್ ಅದಾನಿ ಅಂತ ಹೇಳಿ ಇವತ್ತು ಹೊರಹೊಮ್ಮಿ ಇವತ್ತು ಅವರು ತೋರಿಸಿದ್ದಾರೆ. ಯಾಕಂದ್ರೆ ಅವ್ರಿಗೆ ಮುಖ್ಯವಾದ ಅವ್ರಿಗೆ ವಿದ್ಯೆಯಲ್ಲಿ ಇರುವಂತ ಛಲ ಇವತ್ತು ಯಾವತ್ತು ಈ ವಿದ್ಯೆ ಮತ್ತೆ ಕಲೆ ಅವರ ಕೊನೆಯ ಹಂತವರೆಗೂ ಅವ್ರಿಗೆ ಯಾವತ್ತೂ ಕಿತ್ಕೊಳಕ್ಕಾಗಲ್ಲ. ಐಶ್ವರ್ಯ ಅಂತಸ್ತು ಏನಿದ್ರು ಯಾವುದೇ ಕಾರಣಕ್ಕೂ ಯಾರು ಪಡ್ಕೊಳಕ್ಕಾಗಲ್ಲ. ಐಶ್ವರ್ಯ ಯಾರು ಕೈ ಕೊಳೆ ಇದ್ದಂಗೆ ಹೋಗುತ್ತೆ,
ಆದರೆ ಈ ವಿದ್ಯೆ ಇದರಿಂದ ಏನ್ ಬೇಕಾದ್ರೆ ಗಳಿಸ್ಬೋದು. ಯಾಕಂದ್ರೆ ಇವತ್ತು ಹೆಣ್ಮಕ್ಳು ಇವತ್ತು 3 ವರ್ಷದಿಂದ ಹಾಸನ ಜಿಲ್ಲೆಯ ಒಬ್ಬ SP ಆಗಿ ಮೊಹಮ್ಮದ್ ಸುಜಿತ್ ಅಂತ ಒಬ್ಬ ಹೆಣ್ಣು ಮಗಳು ಇಡೀ ಹಾಸನ ಜಿಲ್ಲೆಯ ಇವತ್ತು ಅವರು ಲಾ ಅಂಡ್ ಆರ್ಡರ್ ಇವತ್ತು ಮೇಂಟೈನ್ ಮಾಡ್ಕೊಳ್ತಾರೆ. ಯಾಕಂದ್ರೆ ಇವತ್ತು ವಿದ್ಯೆಗೆ ಇದೇ 1 ತಿಂಗಳ ಹಿಂದೆ ನಮ್ಮ ಅರಸೀಕೆರೆಯ ಒಂದು ಹೆಣ್ಣು ಜಡ್ಜ್ ಇವತ್ತು ಸಿವಿಲ್ ಜಡ್ಜ್ ಆಗಿ ಅವರು ಇವತ್ತು ಕೆಲಸ ನಿರ್ವಹಿಸ್ತಾರೆ. ಅವ್ರು ಬಂದು ಇವತ್ತು ಕಾರ್ಯರೂಪ ಮಾಡೋದು. ಈ ತರ ನಮ್ಮಲ್ಲಿ ಮುಂದಿನ ಪೀಳಿಗೆಗೆ ಅವಶ್ಯಕತೆ ಇರೋಂಥ ಎಜುಕೇಶನ್ ಬೇಕೇ ಬೇಕು. ಕಾನೂನು ಅದು ಮಾಡ್ಕೋಬೇಕು ಅಂತ ಹೇಳಿ ನಿಮ್ಮ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ 4ನೇ ಕ್ಲಾಸ್ 5ನೇ ಕ್ಲಾಸ್ ಆದ ತಕ್ಷಣನೇ ಅವ್ರಿಗೆ ಸ್ಕೂಲ್ ಬಿಡಿಸೋದು. ಆ ಮಗ ಏನು ಮಾಡ್ತೇನೆ ಆ ಮಗ, ಯಾಕಂದ್ರೆ ನಿಮಗೆ ವಿದ್ಯೆ ಇರ್ಬೋದು, ಬಟ್ ಆ ಮಗು ವಿದ್ಯಾಭ್ಯಾಸ ಕಲಿಬೇಕು ಅಂತ ನಿಮ್ಗೆ ಛಲ ಇರಲಿ. ದೇವರು ಒಳ್ಳೇದು ಮಾಡ್ತಾರೆ. ಯಾಕಂದ್ರೆ ನಿಮ್ಗೆ ತಂದೆ ತಾಯಿಗೆ ಅವನು ಗೌರವ ಕೊಡಬೇಕು ಅಂದ್ರೆ ಅವನಿಗೆ ವಿದ್ಯೆ ಇರಬೇಕು. ಯಾವ ವ್ಯಕ್ತಿಗೆ ವಿದ್ಯೆ ಇಲ್ಲ ಅವ್ನಿಗೆ ಯಾವುದೇ ತರದಲ್ಲಿ ಅವನಿಗೆ ಮನುಷ್ಯತ್ವ ಅನ್ನೋದು ಇರಲ್ಲ. ಆದ್ರಿಂದ ನಿಮ್ಮ ಮಕ್ಕಳಿಗೆ ನೀವೇ ಇವತ್ತು ಏನು ಸೊಸಿ ಒಂದು ಕಾಳು ನೆಟ್ಟಿ ಮಾಡಿ ಸೊಸಿ ಮಾಡಿ ಅದರ ಫಲ ನೀವು ತಿನ್ಬೇಕು ಅಂದ್ರೆ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಬೇಕು. ನಿಮ್ಮ ಮಕ್ಕಳ ಸರಿಯಾದ ಪಾಠ ಕಲಿಕೆಯನ್ನ ಒಂದು ನೀವು ಪ್ರಚೋದನೆ ಕೊಡಬೇಕು. ಅವ್ರಿಗೆ ಓದಲೇಬೇಕು ಅಂತ ಬೆಳಗಿನ ಜಾವ ಎದಳೋದು. ಇವತ್ತು ಅದರ ಉನ್ನತವಾಗಿ ನಮ್ಮ ಗ್ಲೋಬಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಅವರು ಧಾರ್ಮಿಕ ಮತ್ತು ಇವತ್ತು ವೈಜ್ಞಾನಿಕವಾಗಿರುವಂತಹ ಅವಶ್ಯಕತೆ ಇರುವಂತ ಇವತ್ತು ಕಲಿಸ್ತಾ ಇದ್ದಾರೆ. ಇದೆಲ್ಲ ನೀವು ಸದ್ಯೋಗ ಪಡಿಸ್ಕೋಬೇಕು. ಇದು ನಮ್ಮ ಕಮಿಟಿಯವರು ಮಾಡಿ ಒಂದು ಒಳ್ಳೆ ಸ್ಕೂಲ್ ಒಂದು ಜಾಗ ಮಾಡಿ ಕೊಟ್ಟಿದ್ದಾರೆ. ಇದರಿಂದ ಒಂದು ದೊಡ್ಡದಾಗಿ ಈ ಸ್ಕೂಲ್ ಬೆಳೀಲಿ ಅಂತ ನಮ್ಮ ಆಶೆ ಅಂತ ಹೇಳಿ ನಾನು ಬೇರೆ ಕಾರ್ಯಕ್ರಮ ಹೋಗಬೇಕಾಗಿದ್ದರಿಂದ ಈ ಕಾರ್ಯಕ್ರಮ ನಿರ್ವಹಿಸ್ತಿದ್ದೀನಿ. ದಯಮಾಡಿ ಆ ಮಂತ್ರ ಬಯಸಬಾರ್ದು. ಮುಂದೆ ನಮ್ಮ ಎಲ್ಲ ನಡೆಸ್ಕೊಡ್ತಾರೆ ಅಂತ ಹೇಳಿ ಈ ಕಾರ್ಯಕ್ರಮ ಕರೆದು ಮಾತಾಡೋ ಮಗ ಚಾರಿಟಬಲ್ ಟ್ರಸ್ಟ್ ಅವ್ರಿಗೆ 1 ಮಾತು ಮುಗಿಸ್ತೀನಿ.